ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್, ಸ್ಮಾಲ್ ಅಲ್ಲ ಬಿಗ್ ಅಪ್ಡೇಟೇ ಇದು. ಯಾಕಂದ್ರೆ ನಾಳೆ ಬೆಳಿಗ್ಗೆನೆ ನಿಮ್ಮ ಅಕೌಂಟ್ಗಳಿಗೆ ಈ 30 ಹಾಗೂ 31ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಸ್ನೇಹಿತರೆ 4,000 ಆದ್ರೂ ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾ ಇದೆ. ಕೇವಲ 2,000 ಅಷ್ಟೇ ಅಲ್ಲ ಸ್ನೇಹಿತರೆ, 4,000 ದುಡ್ಡು ಜಮಾ ಆಗ್ತಾ ಇದ್ದು ನಾಳೆ ಬೆಳಿಗ್ಗೆ ನಿಮಗೆ 9 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಬರೀ ನಿಮಗೆ 2,000 ಅಲ್ಲ 4,000 ಜಮಾ ಆಗೋದ್ರ ಬಗ್ಗೆ ಮಾಹಿತಿಯನ್ನ ಪಿನ್ ಟು ಪಿನ್ ತಿಳಿಸ್ತಾ ಹೋಗ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಯಾಕೆ ಅಂತ ಕೇಳೋದಾದ್ರೆ, ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ. ಕಾರಣವಿಷ್ಟೇ, GST ಫೇರ್ ಅಂತಾನೂ ಕೂಡ ಸಾಕಷ್ಟು ಮಹಿಳೆಯರು ಬರ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳಿದ್ದಾವೆ, ಸರ್ಕಾರ ಈಗ ತಾನೇ ಹೊರಹಾಕಿದೆ. ಅದು ಏನು ಎಂತ ಎಲ್ಲ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ನಿಮ್ಮ ಅಕೌಂಟ್ಗಳಿಗೆ ಇನ್ನೂ ಸಾವಿರಾರು ಗಟ್ಟಲೆ ದುಡ್ಡು ಬರೋದಿದೆ. ಯಾಕಂದ್ರೆ ಎಲೆಕ್ಷನ್ ಸಮೀಪ ಬಂದ ಹಾಗೆ ನಿಮ್ಮ ಅಕೌಂಟ್ಗಳಿಗೆ ಪೆಂಡಿಂಗ್ ಏನೇ ಉಳಿಸೋದಿಲ್ಲ ಸರ್ಕಾರ. ಪ್ರತಿಯೊಂದು ಕಂತುಗಳನ್ನ ಜಮಾ ಮಾಡ್ತಾ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ನೋಡ್ತಾ ಇರಿ ನೀವು. ಹಾಗಾದ್ರೆ ಆ ದುಡ್ಡುಗಳನ್ನ ಪಡ್ಕೊಳ್ಬೇಕಂದ್ರೆ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ದೇನು ಪ್ರಾಬ್ಲಮ್ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ. ಅದೇನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋ ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ ಬನ್ನಿ, ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 28 ಕಂತುಗಳು ಕ್ಲಿಯರ್ ಆಗಿದೆ, ಸುಮಾರು 56,000. ಅದರಲ್ಲಿ 2 ಕಂತುಗಳನ್ನ ಸರ್ಕಾರ ಕೊಟ್ಟಿಲ್ಲ, ಯಾಮಾರಿಸಿದೆ. 5,000 ಕೋಟಿ ಹಣವನ್ನ ನುಂಗಾಕಿದೆ ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಬಿಜೆಪಿ ನಾಯಕರ ಆಕ್ರೋಶದ ಮೇರೆಗೆ ಅದು ಮಾಹಿತಿ ಹೊರಬಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿರಲಿಲ್ಲ, ಕೊನೆಯದಾಗಿ ಒಪ್ಕೊಂಡ್ರು, ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಅದನ್ನ ಒಪ್ಕೊಂಡಿದಾರಲ್ಲ, ಅದನ್ನ ನಾವು ಮೆಚ್ಚಬೇಕಾಗಿರ್ತಕ್ಕಂಥದ್ದು. 5,000 ಕೋಟಿ ಹಣ ಎಲ್ಲಿ ಹೋಗಿಲ್ಲ, ಅದು ಕೇವಲ ಈ ಹಣಕಾಸು ಇಲಾಖೆ ಹತ್ರನೇ ಇರುವಂಥದ್ದು. ಹಾಗಾದ್ರೆ ಸ್ನೇಹಿತರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಪ್ರತಿಯೊಂದು ಕಂತುಗಳು ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗತ್ತೆ. ಯಾವ ಕಂತುಗಳು ಕೂಡ ಮಿಸ್ ಆಗೋದಿಲ್ಲ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಂಪಾರ್ಟೆಂಟ್ ಮಾಹಿತಿ, 28ನೇ ಕಂತಂದ್ರೆ ಈಗ ಜನವರಿ ತಿಂಗಳ ಹಣ, ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು ಫೆಬ್ರವರಿ ತಿಂಗಳ ಹಣವು ಕೂಡ ಬರಬೇಕಾಗಿತ್ತು. ಇನ್ನು ಫೆಬ್ರವರಿ ತಿಂಗಳ ಹಣ ಅಂದ್ರೆ ಅದೇ ಈ 30ನೇ ಕಂತಿನ ಹಣ, 29ನೇ ಕಂತಿನ ಹಣ. ಇನ್ನು ಮಾರ್ಚ್ ತಿಂಗಳ ಹಣ ಅಂದ್ರೆ ಅದು 30ನೇ ಕಂತಿನ ಹಣ ಸ್ನೇಹಿತರ. ಇನ್ನು ಏಪ್ರಿಲ್ ತಿಂಗಳ ಹಣ ಅಂದ್ರೆ 31ನೇ ಕಂತಿನ ಹಣ. ಸೊ 3 ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಸೊ ಹಾಗಾದ್ರೆ ಆ 3 ತಿಂಗಳ ಹಣವನ್ನ ಯಾವಾಗ ಕೊಡುತ್ತೆ ಅದರ ಬಗ್ಗೆನೂ ಕೂಡ ನೋಡೋಣ. ಈಗ ಸದ್ಯಕ್ಕೆ ಇಂಪಾರ್ಟೆಂಟ್ 29ನೇ ಕಂತಿನ ಹಣ ಕೆಲವೊಂದಿಷ್ಟು ಸುಮಾರು 10 ರಿಂದ 12 ಲಕ್ಷ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ, ಇದು ನಮಗೆ ಗೊತ್ತಿರ್ತಕ್ಕಂಥದ್ದು. ಇನ್ನು 30ನೇ ಕಂತಂದ್ರೆ ಮಾರ್ಚ್ ತಿಂಗಳು, 31ನೇ ಕಂತಂದ್ರೆ ಏಪ್ರಿಲ್, ಅದು ಕೂಡ ಬರಬೇಕು. ಯಾಕಂದ್ರೆ ಮೇ ಪ್ರಾರಂಭವಾಗಿದೆ. 1 ತಿಂಗಳ ಹಣವನ್ನ ನಾವು ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ತೀವಿ, ನಿಮಗೆ ಗೊತ್ತಿದೆ. ಅಂದ್ರೆ ಈಗ ಮೇ ತಿಂಗಳದು ಜೂನ್ನಲ್ಲಿ, ಜೂನ್ದು ಜುಲೈನಲ್ಲಿ, ಜುಲೈದು ಆಗಸ್ಟ್ನಲ್ಲಿ. ಸೊ ಈ ರೀತಿ 1 ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ನಾವು ಪಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಈಗ ಈ ಗೃಹಲಕ್ಷ್ಮಿ ದುಡ್ಡನ್ನ ನಾವು ಪಡ್ಕೊಳ್ಬೇಕಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿರಬೇಕು. ಅದೆಲ್ಲವೂ ಕೂಡ ಮುಂದೆ ಚರ್ಚೆ ಮಾಡೋಣ. ಮೊದಲಿಗೆ ಈ 30 ಮತ್ತು 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ಸುಮಾರು 4,000 ದುಡ್ಡು ಆದರೂ ಬಿಡುಗಡೆ ಆಗ್ತಾ ಇದೆ. ನಾಳೆ ಬೆಳಿಗ್ಗೆನೆ ಈ 9 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಹಾಗಾದ್ರೆ ಆ 9 ಜಿಲ್ಲೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ, ಕೇಳಿಸ್ಕೊಳ್ಳಿ. ಮುಖ್ಯವಾಗಿ ಯಾವುದೇ ಕಂತು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿ ಅದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೇನೆ ಜಮಾ ಆಗುತ್ತೆ. ಯಾಕೆ ಅಂತ ಕೇಳೋದಾದ್ರೆ, ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಕೂಡ ನಿಮಗೆ ಚರ್ಚೆ ಮಾಡಿದ್ದೀನಿ. ಈಗ ಗೃಹಲಕ್ಷ್ಮಿ ದುಡ್ಡು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗಲ್ಲ. ಮೊದಲಿಗೆ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಆ ಗ್ರಾಮ ಪಂಚಾಯಿತಿಗಳು ಎಲ್ಲಿವಪ್ಪ ಅಂದ್ರೆ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಸೊ ಹಾಗಾಗಿ ಅಲ್ಲಿ ಎಲ್ಲವೂ ಕೂಡ ಪ್ರೊಸೆಸರ್ ಅನ್ನ ಮುಗಿಸ್ಕೊಳ್ಳಲಾಗತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ DBT ಟ್ರೆಜರಿಗೆ ಪುಷ್ ಆಗೋದಿಲ್ಲ, ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಮಾಡಲಾಗತ್ತೆ. ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಮತ್ತೆ ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಜಮಾ ಮಾಡಲಾಗತ್ತೆ. ಸೊ ಈ ರೀತಿ ಪ್ರೊಸೆಸರ್ ಇರುತ್ತೆ. ಸೈಕಲ್ ತರ ಪ್ರತಿ ತಿಂಗಳು ಕೂಡ ವರ್ಕ್ ಆಗ್ತಿರುತ್ತೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸರ್ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವ ರೀತಿಯಾಗಿ ದುಡ್ಡು ರಿಲೀಸ್ ಆಗುತ್ತೆ, ನಿಮ್ಮ ಅಕೌಂಟ್ಗಳಿಗೆ ಬರೋವರೆಗೂ ಕೂಡ ಏನಿದು ಎಲ್ಲವೂ ಕೂಡ ತಿಳಿಸಿದ್ದೀನಿ. ಇನ್ನು ಈ 9 ಜಿಲ್ಲೆಗಳಂದ್ರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜೊತೆಗೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ
ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ದುಡ್ಡು ಜಮಾ ಆಗತ್ತೆ. ಆದರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ಜಮಾ ಆಗೋದಿಲ್ಲ. ಹಾಗಾದರೆ ಎಂತಹ ಮಹಿಳೆಯರಿಗೆ, ಯಾವ ಮಹಿಳೆಯರಿಗೆ ಜಮಾ ಆಗೋದಿಲ್ಲ ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಈಗ ಸದ್ಯಕ್ಕೆ ನಾಳೆ ಬೆಳಿಗ್ಗೆನೆ ಜಮಾ ಆಗ್ತಾ ಇದೆ. ಅದು ಯಾವ ಜಿಲ್ಲೆಗಳಿಗೆ ಅದೆಲ್ಲವೂ ಕೂಡ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಆದರೆ ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅದನ್ನು ನಾವು ನೋಡೋದಾದರೆ, ಅದಕ್ಕಿಂತ ಮುಂಚಿತವಾಗಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ದುಡ್ಡಿನ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ವರ್ಷದಲ್ಲಿ 3 ಕಂತುಗಳು, 29 ಫೆಬ್ರವರಿ ತಿಂಗಳ ಹಣ, 30 ಮಾರ್ಚ್ ತಿಂಗಳ ಹಣ, ಜೊತೆಗೆ ಏಪ್ರಿಲ್ 31ನೇ ಕಂತಿನ ಹಣ. ಈ 3 ತಿಂಗಳ ಹಣ ಈ ವರ್ಷದಲ್ಲಿನೇ ನಿಮ್ಮ ಅಕೌಂಟ್ಗಳಿಗೆ ಬರಬೇಕಾಗಿತ್ತು, ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಈ 3 ತಿಂಗಳ ಹಣವನ್ನು ಸರ್ಕಾರ ಕ್ಲಿಯರ್ ಮಾಡಬೇಕಾಗಿದೆ. ಇದರ ಜೊತೆಗೇನೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸರ್ಕಾರ ಕೊಟ್ಟಿಲ್ಲ, ದುಡ್ಡನ್ನು ಯಾಮಾರಿಸಿಬಿಟ್ಟಿದೆ ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ಕೂಡ ನಿಮಗೆ ಚರ್ಚೆ ಮಾಡಿದ್ದೆ. ಹಾಗಾದರೆ ಆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ದುಡ್ಡನ್ನು ಸರ್ಕಾರ ಕೊಡ್ತೀವಂತನೂ ಕೂಡ ಹೇಳಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಒಪ್ಕೊಂಡಿದ್ರು ಕೂಡ. ಹಾಗಾದರೆ ಆ ದುಡ್ಡು ಇನ್ನೂ ಯಾಕೆ ಬಂದಿಲ್ಲ, ಈ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾದರೆ ಇನ್ನೂ ಕೂಡ ಬರದೇ ಇರೋಕ್ಕೆ ಕಾರಣ ಸ್ನೇಹಿತರೆ, ಈಗ ಸರ್ಕಾರ ಮೊದಲಿಗೆ ಈ ಕಂತುಗಳನ್ನು ಕ್ಲಿಯರ್ ಮಾಡುತ್ತಂತ ಹೇಳಿದೆ. ತದನಂತರ ಆ ಹಿಂದಿನ ಕಂತಿನಗಳ ಹಣವನ್ನು, ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು 5 ಕಂತುಗಳಾದರೂ ಇನ್ನೂ ಕೂಡ ನಿಮ್ಮ ಅಕೌಂಟ್ಗಳಿಗೆ ಬರಬೇಕಾಗಿದೆ. ಅದರಲ್ಲಿ ಈಗ 2ರಿಂದ 3 ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗಾದರೆ ಆ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ತು, ಈಗ ಬರ್ತಾ ಇದೆವು ಕೂಡ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ತಲೆ ಕೆಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು GST ಫೇರ್ ಅಂತಲೂ ಕೂಡ ಸಾಕಷ್ಟು ಮಹಿಳೆಯರದು ಬರ್ತಾ ಇದೆ. ಯಾಕೆ? ಅದು ತಾಂತ್ರಿಕ ದೋಷದಿಂದ, ಅದು ನಿಮ್ಮ ತೊಂದರೆದಿಂದಿಲ್ಲ, ತಾಂತ್ರಿಕ ದೋಷದಿಂದ ಅದನ್ನು ಖುದ್ದಾಗಿ ಸರ್ಕಾರವೇ ಸರಿಪಡಿಸ್ಕೊಳ್ತದೆ. ಒಂದು ಸಾರಿ ವೆರಿಫಿಕೇಷನ್ ಮಾಡುತ್ತೆ. ಆ ವೆರಿಫಿಕೇಷನಲ್ಲಿ ಯಾರು ಶ್ರೀಮಂತರಿದ್ದಾರೋ, ಯಾರು ಬಡವರಿದ್ದಾರೋ, ಅಂದರೆ ಶ್ರೀಮಂತ ವ್ಯಾಪಾರಸ್ಥರದ್ದು ಕೂಡ ಬರ್ತಿರುತ್ತೆ, ಇನ್ನು ಬಡ ವ್ಯಾಪಾರಸ್ಥರದ್ದು ಕೂಡ ತಾಂತ್ರಿಕ ದೋಷದಿಂದ ಈ ರೀತಿ ಬರ್ತಾ ಇರುತ್ತೆ. ಅದನ್ನು ಖುದ್ದಾಗಿ ಸರ್ಕಾರ ವೆರಿಫಿಕೇಷನ್ ಮಾಡಿ ಬಡ ವ್ಯಾಪಾರಸ್ಥರಿಗೆ, ಈಗ ಯಾರ್ಯಾರು ಬಡತನದಿಂದ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ಕೊಳ್ತಿರ್ತಾರೆ ಅವ್ರದ್ದು ಖುದ್ದಾಗಿ ಏನಾದರೂ ತಾಂತ್ರಿಕ ದೋಷದಿಂದ ಈ ರೀತಿ ಬಂದಿದ್ದೆ ಆದರೆ ಅದನ್ನು ಸರ್ಕಾರವೇ ಸರಿಪಡಿಸಿ ಮತ್ತೆ ದುಡ್ಡನ್ನು ಜಮಾ ಮಾಡುತ್ತೆ. ಈ ಕಡೆ ಶ್ರೀಮಂತ ವ್ಯಾಪಾರಸ್ಥರನ್ನು ಟೋಟಲಿ ಅವರ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗುತ್ತೆ, ಅವರಿಗೆ ದುಡ್ಡು ಜಮಾ ಆಗೋದಿಲ್ಲ. ಇದು ಖಂಡಿತವಾಗ್ಲೂ ಸರ್ಕಾರ ತಿಳಿಸಿದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ದಾರೆ, ಆದರೂ ಸಹಿತ ಅವರ ಖಾತೆಗಳಿಗೆ ಗೃಹಲಕ್ಷ್ಮಿ ದುಡ್ಡು ಹೋಗ್ತಾ ಇದೆಯಂತೆ. ಅದು ಖುದ್ದಾಗಿ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿದೆಯಂತೆ. ಅಂತಹ ಎಲ್ಲ ಮಹಿಳೆಯರ ಒಂದು ಮರಣ ಪ್ರಮಾಣ ಪತ್ರವನ್ನು ತೆಗೆಸಿ. ಇದಷ್ಟೇ ಅಲ್ಲದೆ ಪಿಂಚಣಿ ಯೋಜನೆಯಲ್ಲಿ ಕೂಡ ಈ ರೀತಿ ಆಗ್ತಾ ಇದೆ ಅಂತೆ. ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ರು, ಅವರ ಹೆಸರಿನಲ್ಲಿ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದನ್ನು ಸರ್ಕಾರ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಪಿಂಚಣಿಯನ್ನು ಹೀಗೆ ಬಂದ್ ಮಾಡಬೇಕಂದ್ರೆ ನೀವು ಮರಣ ಪ್ರಮಾಣ ಪತ್ರವನ್ನು ತೆಗೆಸಿದ್ರೆ ನಮಗೆ ಗೊತ್ತಾಗ್ಬಿಡತ್ತೆ. ಸೊ ಒಂದು ವೇಳೆ ಪಿಂಚಣಿಯನ್ನು ನಿಮ್ಮ ಅಕೌಂಟ್ಗಳಿಗೆ ಹಾಗೆ ಪಡ್ಕೊಳ್ತಾ ಇದ್ದರೆ, ಸೊ ಯಾರು ಈ ರೀತಿ ಪಡ್ಕೊಳ್ತಾ ಇದ್ದೀರಿ, ನಿಮ್ಮ ಒಂದು ಈಗಾಗಲೇ ತೀರಿ ಹೋದ ಮೇಲೆ ಪಡ್ಕೊಂಡಿರ್ತಕ್ಕಂತಹ ಪಿಂಚಣಿಯನ್ನು ನಾವು ರಿಫಂಡ್ ಮಾಡ್ಕೊಳ್ತೀವಿ. ಟೋಟಲಿ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ನಾವು ಗೃಹಲಕ್ಷ್ಮಿ ದುಡ್ಡನ್ನು ರಿಫಂಡ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ನಾವು ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೆ. ಈ ಕಡೆ ಪಿಂಚಣಿದಾರರಿಗೆ, ಹಾಗೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು, ಹಾಗೆ ಗೃಹಲಕ್ಷ್ಮಿಯರು, ಇವರೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದೆ. ಸೊ ನಿಮ್ಮೆಲ್ಲರ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ, ಅದೇ ರೀತಿಯಾಗಿ ದಂಡವನ್ನು ವಿಧಿಸ್ತೀವಿ, ನಿಮಗೆ ಬಂದಿರತಕ್ಕಂತಹ ದುಡ್ಡನ್ನು ರಿಟರ್ನ್ ಪಡ್ಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಲಿಲ್ಲ, ನಾನು ತಿಳಿಸಿದ್ದೀನಿ. ಖಂಡಿತವಾಗ್ಲೂ ಲಕ್ಷಾಂತರ ಫಲಾನುಭವಿಗಳು ಈ ರೀತಿ ಆಗಿದೆ. ಸೊ ಅದಕ್ಕೆ ತಿಳ್ಕೊಳ್ಳಿ, ಆದಷ್ಟು ಸರಿಪಡಿಸ್ಕೊಳ್ಳಿ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಯಾಕಂದರೆ ಇದು ಯಾರಿಗೂ ಕೂಡ ಇರದಂತಹ ವಿಷಯ. ಸೊ ಹಾಗಾಗಿ ಈ ವಿಷಯದಲ್ಲಿ, ಅಂದರೆ ಈ ವಿಡಿಯೋದಲ್ಲಿ ಎಲ್ಲವೂ ಕೂಡ ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ವಿಷಯವನ್ನು ಆದಷ್ಟು ಎಲ್ಲರೂ ಕೂಡ ಈ ವಿಷಯಕ್ಕೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.